ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಬೆಳ್ಳಿ ಕಾಲು ಚೈನ್ಗಳನ್ನ ನಾವು ಹೊರಗಡೆ ಕೊಟ್ಟು ಪಾಲಿಷ್ ಮಾಡಿದ್ರೆ ಮಿನಿಮಮ್ ಅಂದರೂ 100 to 150ವರೆಗೂ ಚಾರ್ಜ್ ಮಾಡ್ತಾರೆ. ಅದ್ರ ಬದಲು ಮನೆಯಲ್ಲೇ ನಾವು ಯಾವ ರೀತಿ ಬೆಳ್ಳಿ ವಸ್ತುಗಳನ್ನ ಪಾಲಿಷ್ ಮಾಡ್ಕೊಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ಫಸ್ಟು ನಾನು ಒಂದು ಬೌಲಲ್ಲಿ ಸ್ವಲ್ಪ ಬಿಸಿ ಇರಬೇಕು, ಸ್ವಲ್ಪ ನೀರು ನಾನು ಕಾಯಿಸಿ ತಂದು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಒಂದು ಕಾಲು ಚೈನ್ ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ನೋಡಿಕೊಂಡು ಅದು ಮುಳುಗೋಷ್ಟು ನಾವು ನೀರು ಹಾಕ್ಕೋಬೇಕು. ನೋಡಿ, ಆ ಬಿಸಿನೀರಿಗೆ ಒಂದು ಚಮಚದಷ್ಟು ನಾನು ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀವು ಕಲ್ಲುಪ್ಪು ಬೇಕಾದರೂ ಹಾಕ್ಕೋಬೋದು, ಆದರೆ ಕರಗಿಸ್ಬೇಕಾಗುತ್ತೆ. ನಾನು ಪುಡಿ ಉಪ್ಪು 1 ಸ್ಪೂನು, ಹಾಗೆ ಅಡುಗೆ ಸೋಡಾನ 2 ಚಮಚದಷ್ಟು, ಒಂದು ಚಿಕ್ಕ ಸ್ಪೂನಲ್ಲಿ 2 ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ. ಆ ವಿನಿಗರ್ನ 1 ಚಮಚ, 2 ಸ್ಪೂನು, 2 ಮುಚ್ಚಳ ಹಾಕ್ಕೊತಾ ಇದ್ದೀನಿ. ಮುಚ್ಚಳ ಅಂತಂದರೆ ನಾನು 1 ದೊಡ್ಡ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಈ 3 ವಸ್ತುಗಳು ಅಂದರೆ ನಾವು ಹಾಕಿರೋವಂಥ ಉಪ್ಪು ಮತ್ತು ವಿನಿಗರು ಹಾಗೆ ಸೋಡಾ 3 ನೀಟಾಗಿ ಕರಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ, ಕಾಲು ಚೈನ್ಗಳನ್ನ ನಾವು ನೋಡ್ತಾ ಇರ್ಬೋದು, ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಅದರಲ್ಲಿ ಎಷ್ಟು ಕೊಳೆ ತುಂಬಿಕೊಂಡು ಒಂಥರ ಕಪ್ಪಗಾಗ್ಬಿಟ್ಟಿದೆ. ನೋಡಿ, ಈ ಕಾಲು ಚೈನ್ಗಳನ್ನ ನಾನು 2 ಜೊತೆ ಕಾಲು ಚೈನ ನನ್ನ ಮಕ್ಕಳದಿದ್ದು 2 ನಾನು ಈ ನೀರಲ್ಲಿ ಡಿಪ್ ಮಾಡ್ಕೊತಾ ಇದ್ದೀನಿ. ಮಿನಿಮಮ್ ಅಂದರೂ ಒಂದು 15ರಿಂದ 20 ನಿಮಿಷ ನೆನೆಸ್ಬೇಕಾಗುತ್ತೆ. ನಿಮ್ಮ ಟೈಮ್ ಇದ್ದರೆ ನೆನೆಸಿ, ಇಲ್ಲ ಅಂದರೆ ಒಂದು 10 ನಿಮಿಷ ನೆನೆಸ್ಕೊಂಡ್ರೂ ಸಾಕಾಗುತ್ತೆ. ನೋಡಿ, ನಾನು ಒಂದು 20 ನಿಮಿಷ ನೆನೆಸಿದ್ದೆ. ನೆನೆಸಿದ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಅದರಲ್ಲಿರೋವಂಥ ಕೊಳೆ ಕಪ್ಪಗಿರುತ್ತಲ್ವ, ಅದೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ಬರೀ ನೀರಲ್ಲಿ ವಾಶ್ ಮಾಡಿಕೊಂಡು ನಾವು ಹಾಕ್ಕೊತೀವಿ ಅಂದ್ರೂ ನಾವು ಈ ಥರ ಹಾಕ್ಕೋಬೋದು. ಬೇಕಿನ್ನೂ ಎಕ್ಸ್ಟ್ರಾ ಬೆಳ್ಳಗಾಗಬೇಕು, ಹೊಸ ಕಾಲು ಚೈನ್ ಥರ ಹೊಳಿಬೇಕು ಅಂತಂದರೆ ಇನ್ನೂ ಒಂದು ಟಿಪ್ ಇದೆ, ಅದು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ಒಂದು 20 ನಿಮಿಷ ನೆನೆಸಿದ್ದಕ್ಕೆ ನೀರಲ್ಲಿ ಎಷ್ಟು ಕೊಳೆ ಬಿಟ್ಕೊಂಡಿದೆ ಅಂತ. ಫುಲ್ ಬ್ಲ್ಯಾಕ್ ಇರೋದೆಲ್ಲ ಬಂದುಬಿಟ್ಟಿದೆ. ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಫಸ್ಟ್ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಬೆಳ್ಳಗಾಗಿದೆ ಕಾಲು ಚೈನು ಅಂತ ನೀವೇ ಡಿಫ್ರೆನ್ಸ್ ನೋಡ್ಬೋದು. ಈಗ ಇನ್ನೂ ಹೊಸ ಕಾಲು ಚೈನ್ ಥರ ಬರಬೇಕು ಅಂತಂದರೆ ನೋಡಿ, ಮನೆಯಲ್ಲಿರೋವಂಥ ಕೋಲ್ಗೇಟ್ ಪೇಸ್ಟ್, ವೈಟ್ ಕಲರ್ ಪೇಸ್ಟೇ ತೊಗೊಳ್ಳಿ, ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ವೈಟ್ ಪೇಸ್ಟ್ನ ನಾನು ಒಳ್ಳೆ ನೀರಲ್ಲಿ ಫಸ್ಟು ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಾಲು ಚೈನ್ನ ಒಂದು ಪ್ಲೇಟ್ಗೆ ಸ್ವಲ್ಪ 1 ಸ್ಪೂನಷ್ಟು ಪೇಸ್ಟನ್ನ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ಯೂಸ್ ಮಾಡದೇ ಇರೋವಂಥ ಒಂದು ಬ್ರಷ್ನ ತೊಗೊಳ್ಳಿ. ನೋಡಿ, ಈ ಥರ ಬ್ರಷ್ನ ತೊಗೊಂಡು ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿಕೊಂಡು ಪೇಸ್ಟ್ ಸ್ವಲ್ಪ ಅದ್ಕೊಂಡು ಈ ಥರ ಉಜ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿಯಾಗಿ ಉಜ್ಕೊಳೋದ್ರಿಂದ ತುಂಬಾ ಬೆಳ್ಳಗಾಗುತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ಎಷ್ಟು ಬೆಳ್ಳಗಾಗುತ್ತೆ ಅಂದರೆ ಹೊಸ ಕಾಲು ಚೈನ್ ಯಾವ ರೀತಿ ಇರುತ್ತೋ ಆ ರೀತಿ ಆಗುತ್ತೆ. ನಾವು ಹೊರಗಡೆ ಕೊಟ್ಟು ದುಡ್ಡು ಕೊಟ್ಟು ನಾವು ಮಾಡ್ಕೊಳೋದಕ್ಕಿಂತ ನಮ್ಮ ಮನೆಯಲ್ಲೇ ನಾವು ಈ ಥರ ಸಣ್ಣ ಪುಟ್ಟ ಮನೆಯಲ್ಲಿರೋವಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಾವು ಮನೆಯಲ್ಲೇ ಬೆಳ್ಳಿ ಕಾಲು ಚೈನ್ಗಳನ್ನ ಪಾಲಿಷ್ ಮಾಡ್ಕೋಬೋದು. ಒಂದು ತಿಂಗಳಿಗೊಂದು ಸಾರಿ ಈ ಥರ ಮಾಡ್ಕೊಳೋದ್ರಿಂದ ಅದ್ರ ಮೇಲೆ ಗಲೀಜು ತುಂಬಾ ಕುತ್ಕೊಳೋದಿಲ್ಲ. ಹೊಸ ಕಾಲು ಚೈನ್ ರೀತಿಯಲ್ಲೇ ಇರುತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಉಜ್ಜಿರೋವಂಥ ಕಾಲು ಚೈನ್ ಎಷ್ಟು ವೈಟ್ ಆಗಿದೆ ಅಂತ ನೀವೇ ನೋಡ್ಬೋದು. ಅದರಲ್ಲಿರೋವಂಥ ಕೊಳೆ ನೋಡ್ತಾ ಇರ್ಬೋದು, ಎಷ್ಟು ಎಕ್ಸ್ಟ್ರಾ ಕೊಳೆ ಎಲ್ಲ ಬರ್ತಾ ಇದೆ. ನಾವು ಫಸ್ಟು ನೀರಲ್ಲಿ ನೆನೆಸಿದ್ವಲ್ಲ, ಅದರಲ್ಲಿ ಇನ್ನೂ ಅಷ್ಟು ಸ್ವಲ್ಪ ಕೊಳೆ ಇರುತ್ತೆ. ಆ ಕೊಳೆ ಈ ಪೇಸ್ಟಿಂದ ಇನ್ನೂ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಬೇಕಿದ್ರೆ ಟ್ರೈ ಮಾಡಿ ನೋಡಿಬಿಟ್ಟೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನೀವು ಟ್ರೈ ಮಾಡಿದರೆ ಅಂತೂ. ನೋಡಿ, ಎಲ್ಲ ಕಾಲು ಚೈನ್ಗಳ್ನೂ ಇದೇ ರೀತಿಯಲ್ಲಿ ನಾನು ಸ್ವಲ್ಪನೇ ಪೇಸ್ಟು ಈ ಥರ ಅದ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಜ್ಕೊತಾ ಇದ್ದೀನಿ. ಜಾಸ್ತಿ ಪ್ರೆಷರ್ ಕೊಟ್ಟು ಉಜ್ಜೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್. ಆಲ್ರೆಡಿ ನಾವು ನೆನೆಸಿರೋದ್ರಿಂದ ನೀಟಾಗಿ ಪೇಸ್ಟ್ ಹಾಕ್ಕೊಂಡು ಈ ಥರ ಉಜ್ಜುತ್ತಾ ಇದ್ರೇ ನೀಟಾಗಿ ಆಗೋಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಬೆಳ್ಳಗಾಗಿದೆ ಕಾಲು ಚೈನು ಅಂತ ನೀವೇ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು. ಈ ಥರ ನಾವು ಆರಾಮಾಗಿ ಮನೆಯಲ್ಲೇ ವಾಶ್ ಮಾಡ್ಕೋಬೋದು ತಿಂಗಳಿಗೊಂದು ಸಾರಿ. ಫ್ರೆಂಡ್ಸ್, ಇವಾಗ ನೋಡಿ ಎಲ್ಲ 2 ಜೊತೆನೂ ನಾನು ಈ ಥರ ಉಜ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಲ್ಲಿ ಕ್ಲೀನಾಗಿರೋವಂಥ ನೀರು ತೊಗೊಂಡು ಇದನ್ನು ವಾಶ್ ಮಾಡ್ಕೊಬೇಕಾಗುತ್ತೆ. 1-2 ಸರಿ ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್, ಅದರಲ್ಲಿರೋವಂಥ ಪೇಸ್ಟ್ ಎಲ್ಲ ಹೋಗೋವರೆಗೂ. ನೋಡ್ತಾ ಇರ್ಬೋದು ಅದರಲ್ಲಿರೋವಂಥ ಕೊಳೆ ಪ್ಲೇಟಲ್ಲಿ ಎಷ್ಟು ಬಂದಿದೆ ಅಂತ. ನೀವು ಬ್ಲ್ಯಾಕ್ ಆಗಿದೆ, ಅದೆಲ್ಲ ಕೊಳೆನೇ ಫ್ರೆಂಡ್ಸ್. ಈ ಥರ ನಾವು ಫಸ್ಟು ನೀರಲ್ಲಿ ಕ್ಲೀನ್ ಮಾಡ್ಕೋಬೇಕು. ಮತ್ತು ಇನ್ನೂ ಒಂದು ಬೌಲಲ್ಲಿ ಸ್ವಲ್ಪ ಇನ್ನೂ ಕ್ಲೀನಾಗಿರೋವಂಥ ನೀರು ತೊಗೊಂಡು ಅದರಲ್ಲೂ ಕಾಲು ಚೈನ್ನ ತೊಳೆದು ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಮೊದಲು ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ ಅಂತ ನೀವೇ ಡಿಫ್ರೆನ್ಸು ನೋಡ್ಬೋದು ಫ್ರೆಂಡ್ಸ್. ಎಷ್ಟು ವೈಟ್ ಆಗಿದೆ, ಎಷ್ಟು ಹೊಸ ಕಾಲು ಚೈನ್ ಯಾವ ರೀತಿ ಇರುತ್ತೋ ಆ ರೀತಿ ಆಗುತ್ತೆ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನಾವು ದುಬಾರಿಯಾಗಿ ಹೊರಗಡೆ ಎಲ್ಲ ಕೊಟ್ಟು ವಾಶ್ ಮಾಡಿಸೋ ಬದಲು ಆರಾಮಾಗಿ ನಾವು ಮನೆಯಲ್ಲಿ ಈ ಥರ ವಾಶ್ ಮಾಡ್ಕೋಬೋದು. ಪೇಸ್ಟ್ ಒಂದಿದ್ರೆ ಸಾಕು ಫ್ರೆಂಡ್ಸ್. ನೀವು ಮೊದಲು ಹಾಕಿರೋವಂಥ ಇಂಗ್ರೀಡಿಯೆಂಟ್ ಏನೂ ಬೇಕಾಗಲ್ಲ. ಆರಾಮಾಗಿ ಪೇಸ್ಟಿಂದನೇ ನಾವು ಆರಾಮಾಗಿ
ಕಾಲು ಚೈನ್ನ ಪಾಲಿಷ್ ಮಾಡ್ಕೋಬೋದು. ನೋಡಿ ನಾನು ಒಂದು ಬಟ್ಟೆ ಮೇಲೆ ಹಾಕಿ ಒರೆಸ್ಬಿಟ್ಟು ಕಾಟನ್ ಬಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕಿಟಕಿ ಬೆಳಕು ಫ್ರೆಂಡ್ಸ್, ನೀವು ಲೈಟ್ ಅನ್ಕೊಬೇಡಿ, ಕಿಟಕಿ ಬೆಳಕಿಂದ ಆ ಥರ ಫೋಕಸ್ ಹೊಡಿತಾ ಇದೆ, ಅದು ಕಿಟಕಿಯಲ್ಲಷ್ಟೇ. ನೋಡ್ತಾ ಇರ್ಬೋದು ಇವಾಗ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ. ಒರೆಸ್ಬಿಟ್ಟು ನಾನೊಂದು ಬ್ಲ್ಯಾಕು ಇದ್ರ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಡಿಫ್ರೆನ್ಸು ಫಸ್ಟ್ ಯಾವ ರೀತಿ ಬ್ಲ್ಯಾಕ್ ಆಗಿತ್ತು, ಇವಾಗ ಹೊಸ ಕಾಲ್ ಚೈನ್ ಯಾವ ರೀತಿ ಇರುತ್ತೋ ಆ ರೀತಿ ಆಗಿರುತ್ತೆ. ಯಾಕಂದರೆ ಇದು ಗೆಜ್ಜೆ ಎಲ್ಲ ಸ್ವಲ್ಪ ಉದುರೋಗಿದೆ, ಅದಕ್ಕೆ ಹಳೆ ಥರ ನಿಮ್ಗೆ ಅನ್ನಿಸ್ತಾ ಇದೆ ಅಷ್ಟೇ. ಹೊಸ ಕಾಲ್ ಚೈನ್ಗಳ್ನ ಆರಾಮಾಗಿ ನಾವು ಇದೇ ರೀತಿಯಲ್ಲಿ ಈ ಮೆಥಡಲ್ಲೇ ವಾಶ್ ಮಾಡ್ಕೋಬೋದು, ಸ್ವಲ್ಪ ಕಪ್ಪಗಾಗಿದ್ದರೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಡಿಫ್ರೆನ್ಸ್ ನೀವೇ ನೋಡ್ತಾ ಇರ್ಬೋದು. ನಿಮ್ಗೆ ಖಂಡಿತ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಡಿಫ್ರೆನ್ಸ್ನ ಇಲ್ಲಿ ನಾನು ಒಂದು ಪಿಕ್ ಹಾಕ್ತೀನಿ ನೋಡಿ, ಫಸ್ಟ್ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಇದೆ ಅಂತ ವಾಶ್ ಮಾಡಿದ್ಮೇಲೆ ನೀವೇ ನೋಡ್ಬೋದು. ಥ್ಯಾಂಕ್ ಯು.